ನಿನ್ನೆ ಮಧ್ಯರಾತ್ರಿಯಿಂದ ನಮ್ಮ ಭಾರತ ದೇಶದ ರಕ್ಷಣೆಗೆ ಮತ್ತು ಉಗ್ರ ಸಂಹಾರಕ್ಕಾಗಿ ಏನೋ ಒಂದು ಆಪರೇಷನ್ ಸಿಂಧೂರ್ ಅಂತ ಅದರ ಹೆಸರಿನಲ್ಲಿ ನಿನ್ನೆ ಪಾಕಿಸ್ತಾನದ ಕೆಲವು ಪ್ರದೇಶಗಳ ಮೇಲೆ ವಾಯುದಾಳಿಯನ್ನು ನಡೆಸಿ ಅಲ್ಲಿಯ ಭಯೋತ್ಪಾದಕ ನೆಲೆಗಳನ್ನು ಹೋಗಲಾಡಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ನೀವೆಲ್ಲ ಇವತ್ತು ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ. ಮೊನ್ನೆ ಕಳೆದ ತಿಂಗಳು ನಡೆದ ಪಹಲ್ಗಾಮ್ ಪ್ರಕರಣ ಪ್ರತಿಯೊಬ್ಬ ಭಾರತೀಯರಲ್ಲಿಯೂ ಕೂಡ ನೋವನ್ನು ಉಂಟು ಮಾಡಿರುವಂತಹದ್ದು. ಅದರಲ್ಲಿಯೂ ಕೂಡ ಅವರ ಮನೆಯವರ ಎದುರುಗಡೆನೇ ಅವರನ್ನು ಜೀವ ಹತ್ಯೆ ಮಾಡಿರುವಂಥದ್ದು ಅದು ವರ್ಣಿಸಲಿಕ್ಕೂ ಸಾಧ್ಯವಾಗದೇ ಇರುವಂತಹ ನೋವು ದುಃಖದ ಸಂಗತಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಅಂತಹ ಭಯೋತ್ಪಾದಕ ಚಟುವಟಿಕೆಗಳು ಮುಂದೆ ನಡೀಬಾರ್ದು, ಅಂಥ ಯಾವುದೇ ಘಟನೆಗಳಾಗಬಾರ್ದು ಅನ್ನುವಂಥದ್ದೇ ಭಾರತದ ಉದ್ದೇಶ ಆಗಿರುವಂಥದ್ದು. ಯಾವತ್ತೂ ಭಾರತ ಶಾಂತಿ ಪ್ರಧಾನವಾದಂಥ ದೇಶ. ಯಾವ ದೇಶದ ಮೇಲೂ ಕೂಡ ಮೊದಲೇ ದಂಡೆತ್ತಿ ಹೋಗುವಂತಹ ಒಂದು ಇತಿಹಾಸ ಭಾರತದಲ್ಲಿ ಇಲ್ಲ. ಇವತ್ತು ನಿನ್ನೆ ಏರ್ ಸ್ಟ್ರೈಕ್ ಮಾಡಿದ್ದಾರೆ ಎಂದರೆ ಅವರು ಮಾಡಿರುವ ಯಾವ ಭಯೋತ್ಪಾದಕ ಕೃತ್ಯ ಇದೆ ಅದಕ್ಕೆ ಪ್ರತೀಕಾರವಾಗಿ ಮಾಡಿದ್ದಾರೆ ಹೊರತು ನಮ್ಮ ಭಾರತೀಯರು ಯಾವತ್ತೂ ಕೂಡ ಮುಂದೆ ಹೋಗಿ ನಿಂತು ಅಂತಹ ಕೆಲಸಗಳನ್ನು ಮಾಡೋದಿಲ್ಲ. ಇವತ್ತು ಏನು ಭಯೋತ್ಪಾದಕ ಚಟುವಟಿಕೆ ಇದೆ ಅದು ಯಾವ ದೇಶದಲ್ಲಿ ನಡೆದರೂ ಕೂಡ ಅದು ಖಂಡನಾರ್ಹವಾಗಿರುವಂಥದ್ದು. ಅದು ಅಳಿಯಬೇಕು. ಇವತ್ತು ವಿಶ್ವದಲ್ಲೇ ಶಾಂತಿ ನೆಮ್ಮದಿ ಇರಬೇಕು ಅನ್ನುವಂಥದ್ದೇ ಪ್ರತಿಯೊಬ್ಬರ ಬಯಕೆ ಆಗಿರುವಂಥದ್ದು. ಅಂತಹ ವಿಶ್ವಶಾಂತಿಯನ್ನು ಬಯಸುವಂತಹ ಹಿನ್ನೆಲೆ ಇರುವಂಥ ಭಾರತ ಇವತ್ತು ಯಾವತ್ತೂ ಕೂಡ ಎಲ್ಲ ದೇಶಗಳಿಗೆ ಹಿತವನ್ನೇ ಬಯಸುವಂಥದ್ದು. ಆದರೆ ಇವತ್ತು ಅನಿವಾರ್ಯವಾಗಿ ಭಯೋತ್ಪಾದಕತೆ ಹೆಚ್ಚುತ್ತಾ ಇರುವಂಥ ಸಂದರ್ಭದಲ್ಲಿ ಅದರಲ್ಲಿಯೂ ಕೂಡ ಪಾಕಿಸ್ತಾನದ ಬೆಂಬಲಿತವಾಗಿರುವಂತಹ ಈ ಭಯೋತ್ಪಾದನಾ ಚಟುವಟಿಕೆಗಳು ಯಾವತ್ತೂ ಕೂಡ ನಮ್ಮ ಭಾರತಕ್ಕೆ ಮಾರಕವಾಗಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಅವರು ಕ್ರಮಗಳನ್ನು ಕೈಗೊಂಡು ಅಲ್ಲಿ ಯಾವುದೇ ನಾಗರಿಕತೆಗೆ ಏನು ತೊಂದರೆ, ನಾಗರಿಕ ಜನಗಳಿಗೆ ತೊಂದರೆ ಆಗದೆ ಭಯೋತ್ಪಾದಕ ಚಟುವಟಿಕೆಗಳಿಗೆ ಅವರಿಗೆ ಹಿನ್ನೆಲೆಯನ್ನು ಇಟ್ಕೊಂಡು ಏನು ಹಿಂದೆ ಒಂದು ಸ್ಟ್ರೈಕ್ ಮಾಡಿದ್ರಲ್ಲ, ನೇರವಾಗಿ ಅಲ್ಲಿಗೆ ಹೋಗಿ ಅವರ ಹತ್ಯೆ ಮಾಡುವಂಥದ್ದು. ಆ ರೀತಿಯಲ್ಲಿ ಇವತ್ತು ಭಯೋತ್ಪಾದಕ ಚಟುವಟಿಕೆಗಳ ತಾಣಗಳನ್ನು ನಿರ್ಮೂಲ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಕೇಳಿ ಒಂದೊಂದು ರೀತಿ ಅಭಿಮಾನ ಪಡ್ತಾ ಇದೆ. ಇಂತಹ ಯಾವತ್ತೇ ಆಗಲಿ ಯಾವ ದೇಶದಲ್ಲೇ ಆಗಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ನಿಗ್ರಹಿಸುವಂಥ ಕೆಲಸ ಆಗಬೇಕು. ಆಂತರಿಕವಾಗಿ ಬಾಹ್ಯವಾಗಿ ಎಲ್ಲೇ ಆಗಲಿ ಇದು ಸ್ವಾಗತಾರ್ಹವಾಗಿರುವಂಥದ್ದು. ಮುಂದಿನ ದಿವಸಗಳಲ್ಲೂ ಕೂಡ ಭಯೋತ್ಪಾದಕ ಚಟುವಟಿಕೆಗಳು ಎಲ್ಲೇ ನಡೀಲಿ ಅದು ಖಂಡಿಸಬೇಕಾಗಿರುವಂಥದ್ದು ಅಂತ ಹೇಳೋದಕ್ಕೆ ನಾನಾದರೂ ಕೂಡ ಅಭಿಮಾನದಿಂದ ಹೇಳ್ತಾ ಇದ್ದೀನಿ. ಅದರಲ್ಲಿ ಕೂಡ ಪಹಲ್ಗಾಮ್ನಲ್ಲಿ ನಡೆದ ಘಟನೆ ಇನ್ನೂ ಕೂಡ ನಮ್ಮ ಕಣ್ಣಿಂದಾಗಲಿ ನಮ್ಮ ಮನಸ್ಸಿನಿಂದಾಗಲಿ ನಮ್ಮ ಸ್ಮರಣೆಯಿಂದಾಗಲಿ ಅದು ಅಳಿಸೋದಕ್ಕೆ ಸಾಧ್ಯ ಆಗದೇ ಇರುವಂಥ ಒಂದು ಘಟನೆ. ಅಂತಹ ಕೃತ್ಯಗಳು ನಡೆದಿರುವಂಥದ್ದೇ ನಮ್ಮ ದೇಶಕ್ಕೆ ಇವತ್ತು ಈ ರೀತಿಯ ಸ್ಟ್ರೈಕ್ ಮಾಡೋದಕ್ಕೆ ಕಾರಣ ಆಗಿರುವಂಥದ್ದು. ಆ ದೃಷ್ಟಿಯಿಂದ ಇವತ್ತು ಭಾರತ ಸರ್ಕಾರ ಏನೆಲ್ಲ ಕೈಗೊಳ್ತಾ ಇದೆ ಅದಕ್ಕೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಪಕ್ಷಾತೀತವಾಗಿ ಭಾಷಾತೀತವಾಗಿ ಯಾವುದೇ ಪ್ರದೇಶ ಎಲ್ಲವೂ ಮೀರಿ ಎಲ್ಲ ಪ್ರದೇಶದವರು ಕೂಡ ಎಲ್ಲ ರಾಜ್ಯದವರು ಕೂಡ ಇದಕ್ಕೆ ನೀವು ಕ್ರಮ ಕೈಗೊಳ್ಳಬೇಕು ಅನ್ನುವ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅಂಥ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತೊಂದು ಕ್ರಮವನ್ನು ಕೈಗೊಂಡು ಇವತ್ತು ಪಾಕಿಸ್ತಾನದ ಕೆಲವು ನೆಲೆಗಳ ಮೇಲೆ, ಪಾಕಿಸ್ತಾನದ ಕೆಲವು ಭಯೋತ್ಪಾದಕ ನೆಲೆಗಳ ಮೇಲೆ ಒಂದು ವಾಯುದಾಳಿಯನ್ನು ಮಾಡಿರುವಂಥ ಸಂದರ್ಭದಲ್ಲಿ ಅದರ ಪ್ರತಿಕ್ರಿಯೆ ಏನು ಅಂತ ಮುಂದೆ ಕಾದು ನೋಡಬೇಕಾಗಿದೆ. ಮುಂದಿನ ದಿವಸಗಳಲ್ಲಿ ಏನು ಕ್ರಮ ಕೈಗೊಳ್ತದೋ ಸರ್ಕಾರ ನಮ್ಮ ಭಾರತ ದೇಶದಿಂದ ಏನು ಕ್ರಮ ಕೈಗೊಳ್ತದೋ ನೋಡಿ ನಮ್ಮ ಭಾರತೀಯರೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು. ಏನು ಅವರು ಸೂಚನೆಗಳನ್ನು ಕೊಡ್ತಾರೋ ಆ ಸೂಚನೆಗಳನ್ನು ಪಾಲನೆ ಮಾಡಿ ನಾವು ಕೂಡ ಎಲ್ಲರೂ ಕೂಡ ಭಾರತ ದೇಶದ ಈ ಕ್ರಮಗಳಿಗೆ ಕೈ ಜೋಡಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ.